ತಗ್ಗೆದಿಲೆ ಎನ್ನುತ್ತಿದ್ದ ಪುಷ್ಪರಾಜ್ಗೆ ಸರ್ಕಾರದ ಬಿಸಿ ತಟ್ಟಿದೆ. ಮಧ್ಯರಾತ್ರಿಯ ಪುಷ್ಪ 2 ಶೋಗಳು ಕ್ಯಾನ್ಸಲ್ ಆಗಿದ್ದು ರಂಗೋಲಿ ಕೆಳಗೆ ತೂರಿದ ಥಿಯೇಟರ್ಗಳು. ಯಾಕಂದ್ರೆ ಬಹುತೇಕ ಥಿಯೇಟರ್ಗಳಲ್ಲಿ ರಾತ್ರಿಯೇ ಫಸ್ಟ್ ಶೋ ಅನ್ನ ನಡೆಸಲಾಗಿದೆ. ಬೆಂಗಳೂರಿನ ಚಿತ್ರಮಂದಿರದಲ್ಲಿ ರಾತ್ರಿಯೇ ಫಸ್ಟ್ ಶೋ ಅನ್ನ ನೀಡಲಾಗಿದೆ. ಮಧ್ಯರಾತ್ರಿಯ ಶೋ ಬದಲು ರಾತ್ರಿಯೇ ಪುಷ್ಪ 2 ಅನ್ನ ನೀಡಲಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರು ಕೆಲವು ಚಿತ್ರಮಂದಿರಗಳು ನಿಗದಿಪಡಿಸಿದ ಅವಧಿಗೂ ಮುನ್ನವೇ ಪುಷ್ಪ 2 ಸಿನಿಮಾವನ್ನ ಪ್ರದರ್ಶನ ಮಾಡ್ತಿವೆ. ಕರ್ನಾಟಕದಲ್ಲಿ ಯಾವುದೇ ಸಿನಿಮಾವನ್ನ ಬೆಳಗ್ಗೆ 6 ಗಂಟೆಗೂ ಮುನ್ನ ಪ್ರದರ್ಶನ ಮಾಡಬಾರ್ದೆಂಬ ರಾಜ್ಯ ಸರ್ಕಾರದ ನಿಯಮವಿದೆ. ಹೀಗಿದ್ರೂ ಕೂಡ ಪುಷ್ಪ 2 ಚಿತ್ರ ಪ್ರದರ್ಶನ ಮಾಡುತ್ತಿರುವ ಚಿತ್ರಮಂದಿರದ ಮಾಲೀಕರು ಬೆಳ್ಳಂಬೆಳಿಗ್ಗೆ 3:45ರಿಂದ ಅಭಿಮಾನಿಗಳಿಗೆ ವಿಶೇಷ ಪ್ರದರ್ಶನವನ್ನ ಏರ್ಪಡಿಸಿದ್ದು ತೆಗ್ಗೆದೆಲೆ ಎನ್ನುತ್ತಿದ್ದ ಪುಷ್ಪರಾಜ್ಗೆ ಸರ್ಕಾರದ ಬಿಸಿ ತಟ್ಟಿದೆ. ಪುಷ್ಪ 2 ರಿಲೀಸ್ ಆಗಿದೆ. ಜಿಲ್ಲಾಧಿಕಾರಿ ಆದೇಶದ ಮೇರೆಗೆ ಮಿಡ್ ನೈಟ್ ಶೋ ಮತ್ತೆ ಮಾರ್ನಿಂಗ್ ಶೋಗೆ ಬ್ರೇಕ್ ಆಗಿತ್ತು, ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋ ಬ್ರೇಕ್ ಆಗಿತ್ತು. ಈ ಹಿನ್ನೆಲೆ ಚಿತ್ರಮಂದಿರ ಮಾಲೀಕರು ಬಿಫೋರ್ 1 ಡೇ ರಿಲೀಸ್ ಮಾಡಿರುವಂತದ್ದು ದೃಶ್ಯಗಳಲ್ಲಿ ನೋಡಬಹುದು. ಉರ್ವಶಿ ಚಿತ್ರಮಂದಿರದ ಮುಂಭಾಗದಲ್ಲಿ ಈಗ ಮೊದಲ ಶೋ ಅಂದ್ರೆ ಮಂಗಳವಾರ ರಾತ್ರಿ 10 ಗಂಟೆಗೆ ಸೆಕೆಂಡ್ ಶೋಗೆ ಪುಷ್ಪನ ರಿಲೀಸ್ ಮಾಡಿದ್ದಾರೆ. ಪುಷ್ಪ 2 ರಿಲೀಸ್ ಮಾಡಿದ್ದಾರೆ. ಈಗ ಚಿತ್ರವನ್ನ ನೋಡಿಕೊಂಡು ಜನಗಳು ಬರ್ತಿರುವಂತದ್ದು, ಅಂದ್ರೆ 5ನೇ ತಾರೀಕೇನು ರಿಲೀಸ್ ಆಗಬೇಕಾಗಿತ್ತು. ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ರು. ಮಿಡ್ ನೈಟ್ ಅಲ್ಲಿ ಯಾವ ಶೋಗಳಿತ್ತು 12 ಗಂಟೆಗಾಗಿರ್ಬೋದು, 12 ಗಂಟೆ ನಂತರದಿಂದ ಬೆಳಗಿನ ಜಾವ 6 ಗಂಟೆ ಒಳಗಡೆ ಏನೇನು ಶೋ ಇತ್ತು ಆ ಶೋಗಳಿಗೆಲ್ಲ ಬ್ರೇಕ್ ಹಾಕೋದಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಕಾರಣಕ್ಕೆ ಈಗ ರಾತ್ರಿಯೇ ಹಲವು ಚಿತ್ರಮಂದಿರಗಳಲ್ಲಿ ಸೆಕೆಂಡ್ ಶೋನ ಶುರು ಮಾಡಿರುವಂತದ್ದು. ಮೊದಲ ಶೋನ ನೋಡಿಕೊಂಡು ಈಗ ಅಭಿಮಾನಿಗಳು ಈಚೆ ಬರ್ತಿರುವಂತಹ ದೃಶ್ಯಗಳು. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆಗೆ ಮಾರುತಿ, ಪಬ್ಲಿಕ್ ಟಿವಿ, ಬೆಂಗಳೂರು.